ಬಿಜೆಪಿಯ ಶಾಸಕ ಭೈರತಿ ಬಸವರಾಜು ಅವರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಭೈರತಿ ಬಸವರಾಜನ್ನ ಈಗ ವಶಕ್ಕೆ ಪಡೆದುಕೊಂಡಿರುವಂತದ್ದು. ಏರ್ಪೋರ್ಟ್ ನಲ್ಲಿ ಭೈರತಿ ಬಸವರಾಜು ಅವರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು. ಭೈರತಿ ಬಸವರಾಜನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಸಿಐಡಿ ಎಸಿಪಿ ಹರ್ಷ ಅವರಿಂದ ಈಗ ಭೈರತಿ ಬಸವರಾಜು ಅವರನ್ನ ತಮ್ಮ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಇವತ್ತು ಮಧ್ಯಾಹ್ನ ತಾನೇ ಸುಪ್ರೀಂ ಕೋರ್ಟ್ ನಲ್ಲಿ ಈ ಭೈರತಿ ಬಸವರಾಜ್ ಅವರ ಜಾಮೀನು ಅರ್ಜಿ ತಿರಸ್ಕೃತ ಆಗಿರುವಂತಹ ಕಾರಣಕ್ಕಾಗಿ ಈಗ ಬಸವರಾಜ್ ಅವರೇ ನೇರವಾಗಿ ಬಂದು ಶರಣಾಗತಿ ಆಗ್ತಾ ಇದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಕಾರಣ ಏನು ಅಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಜುಲೈ 15ನೇ ತಾರೀಕು ವಿಜಿ ಶಿವಪ್ರಕಾಶ್ ಅಂದ್ರೆ ಅಲಿಯಾಸ್ ಬಿಕ್ಲು ಶಿವ ಈ ವ್ಯಕ್ತಿಯನ್ನ ಕೊಲೆ ಮಾಡಲಾಗುತ್ತೆ. ಈ ಕೊಲೆಯಲ್ಲಿ ಜಗದೀಶ್ ಅನ್ನುವಂತಹ ವ್ಯಕ್ತಿ A1 ಆರೋಪಿಯಾಗಿರ್ತಾರೆ. ಅದಾದ ಮೇಲೆ A5 ಆರೋಪಿಯಾಗಿ ಬಿಜೆಪಿಯ ಶಾಸಕರಾಗಿರುವಂತಹ ಭೈರತಿ ಬಸವರಾಜ್ ಇರ್ತಾರೆ. ಅದಾದ ಮೇಲೆ ಆಗಸ್ಟ್ ನಿಂದ ಫೆಬ್ರವರಿ 2ನೇ ತಾರೀಕಿನವರೆಗೆ ಹೈಕೋರ್ಟ್ ನಲ್ಲಿ ಬಸವರಾಜ್ ಅವರಿಗೆ ನಿರೀಕ್ಷಣಾ ಜಾಮೀನನ್ನ ಮಂಜೂರು ಮಾಡಲಾಗಿರುತ್ತೆ. ಆದರೆ ಫೆಬ್ರವರಿ 2ನೇ ತಾರೀಕು ಕಳೆದ ಕೆಲವು ದಿವಸಗಳಿಂದ ಅವರನ್ನ ಆ ನಿರೀಕ್ಷಣಾ ಜಾಮೀನನ್ನ ರದ್ದುಪಡಿಸಲಾಗುತ್ತೆ ಹೈಕೋರ್ಟ್ ನಲ್ಲಿ. ಅದಾದ ಮೇಲೆ ಅವರು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರ್ತಾರೆ. ಇವತ್ತು ವಾದ ಮತ್ತು ಪ್ರತಿವಾದ ನಡೆಯುತ್ತೆ. ಆ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಒಂದು ವಿಚಾರವನ್ನ ಮೆನ್ಷನ್ ಮಾಡುತ್ತೆ. ನೀವು ಜಾಮೀನು ಅರ್ಜಿಯನ್ನ ಮೆನ್ಷನ್ ಮಾಡೋದಕ್ಕೆ ಬಂದಿದ್ದೀರಾ, ಆದರೆ ಅವರು ಸ್ವಲ್ಪ ದಿವಸಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಬರಬೇಕಾಗುತ್ತೆ. ಅವರು ಬಂಧನಕ್ಕೆ ಬರಲಿಲ್ಲ ಅಂದ್ರೆ ಅವರನ್ನ ನಿರೀಕ್ಷಣಾ ಜಾಮೀನು ನಾವು ಹೇಗೆ ಕೊಡೋದಕ್ಕೆ ಸಾಧ್ಯ ಅನ್ನುವಂತಹ ಪ್ರಶ್ನೆಯನ್ನ ಸುಪ್ರೀಂ ಕೋರ್ಟ್ ನಲ್ಲಿ ಇವತ್ತು ನ್ಯಾಯಮೂರ್ತಿಗಳು ಮೆನ್ಷನ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅರ್ಜಿಯನ್ನ ಬಸವರಾಜ್ ಕಡೆ ಅವರ ವಕೀಲರು ಅರ್ಜಿಯನ್ನ ರೋಹಟ್ಗೆ ಅವರು ವಾಪಸ್ ಪಡ್ಕೊಳ್ತಾರೆ. ಅದಾದ ಮೇಲೆ ಅವರಿಗೆ ನಿರೀಕ್ಷಣಾ ಜಾಮೀನು ಅರ್ಜಿ ಸಿಗೋದಿಲ್ಲ. ಈ ಎಲ್ಲಾ ಕಾರಣಗಳಿಂದಾಗಿ ಇವತ್ತು ಅವರು ಪೊಲೀಸರ ಕಸ್ಟಡಿಗೆ ಬರೋದಕ್ಕೆ ನಿರ್ಧಾರವನ್ನ ಮಾಡ್ಕೊಳ್ತಾರೆ. ಆ ಕಾರಣಕ್ಕಾಗಿ ಈಗ ಅಹಮದಾಬಾದ್ನಿಂದ ಬೆಂಗಳೂರಿಗೆ ಬಂದಿರುವಂತಹ ಫ್ಲೈಟ್ ನಲ್ಲಿ ಬಸವರಾಜು ಬರ್ತಾರೆ. ಅವರನ್ನ ನೇರವಾಗಿ ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಪೊಲೀಸರು ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಈಗಾಗಲೇ ಸಿಐಡಿ ಇನ್ವೆಸ್ಟಿಗೇಷನ್ ನಡೆಸ್ತಾ ಇದೆ. ಸಿಐಡಿಯ ಎಸಿಪಿ ಹರ್ಷ ಅವರು ಈಗ ನೇರವಾಗಿ ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಭೈರತಿ ಬಸವರಾಜ್ ಅವರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇರುವಂತದ್ದು. ಆ ಮೂಲಕವಾಗಿ ಕಳೆದ ಫೆಬ್ರವರಿ 2ನೇ ತಾರೀಕಿನಿಂದ ಇಲ್ಲಿಯವರೆಗೂ ಸಹ ತಲೆಮರೆಸಿ ಕುತ್ಕೊಂಡಿರುವಂತಹ ಬಸವರಾಜ್ ಅವರಿಗಾಗಿ ಪೊಲೀಸರು ಹರಸಾಹಸವನ್ನ ಪಟ್ಟಿದ್ರು ಹುಡುಕೋ ಸಲುವಾಗಿ. ಅವ್ರು ಎಲ್ಲಿದ್ದಾರೆ, ಏನ್ ಮಾಡ್ತಿದ್ದಾರೆ, ಯಾವ ಕಡೆಗೆ ಮೂವ್ ಆಗ್ತಿದ್ದಾರೆ, ಯಾವ ಮಾಹಿತಿಯೂ ಸಹ ಪೊಲೀಸರಿಗೆ ಸಿಗ್ತಾ ಇರಲಿಲ್ಲ. ಒಂದ್ ಕಡೆ ಮಾಹಿತಿ ಪ್ರಕಾರ ಅವ್ರು ಎಲ್ಲೇ ಹೋದ್ರು ಸಹ ಕೇವಲ 2 ದಿವಸಗಳು ಮಾತ್ರ ಒಂದ್ ಕಡೆಗೆ ಸ್ಟೇ ಆಗ್ತಾ ಇದ್ರು. ಅದಾದ್ಮೇಲೆ ಅಲ್ಲಿಂದ ಸ್ಥಳವನ್ನ ಬದಲಾವಣೆ ಮಾಡ್ತಾ ಇದ್ರು. ಹಾಗಾಗಿ ಪೊಲೀಸರಿಗೆ ಹುಡುಕೋದಕ್ಕೆ ಬಹಳಷ್ಟು ಕಷ್ಟವಾಗ್ತಾ ಇತ್ತು. ಅದಾದ್ಮೇಲೆ ಈಗ ಅವರು ಅಹಮದಾಬಾದ್ನಲ್ಲಿ ಇದ್ರು ಅನ್ನುವಂತಹ ವಿಚಾರ ಗೊತ್ತಾಗುತ್ತೆ. ಅದು ಹೇಗೆ ಅಂದ್ರೆ ಅಹಮದಾಬಾದ್ನಿಂದ ಈಗ ಬೆಂಗಳೂರಿಗೆ ಫ್ಲೈಟ್ ಮೂಲಕವಾಗಿ ಬರ್ತಾರೆ. ಆ ಫ್ಲೈಟ್ ಅಲ್ಲಿ ಬರ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಯಾವಾಗ ಸಿಐಡಿ ಅಧಿಕಾರಿಗಳಿಗೆ ಗೊತ್ತಾಗುತ್ತೆ, ಸಿಐಡಿ ಪೊಲೀಸರಿಗೆ ಗೊತ್ತಾಗುತ್ತೆ, ಆ ಸಂದರ್ಭದಲ್ಲಿ ಅವರು ನೇರವಾಗಿ ಕೆಂಪೇಗೌಡ ವಿಮಾನ ನಿಲ್ದಾಣಕ್ಕೆ ಹೋಗಿ ಅಲ್ಲಿ ಬಸವರಾಜ್ ಬರುವಿಕೆಗಾಗಿ ಕಾಯ್ಕೊಂಡು ನಿಂತಿರ್ತಾರೆ. ಯಾವಾಗ ಅವರು ಲ್ಯಾಂಡ್ ಆಗುತ್ತೆ ವಿಮಾನ, ನೇರವಾಗಿ ಲ್ಯಾಂಡ್ ಆದ ತಕ್ಷಣವೇ ಅಲ್ಲಿಂದನೇ ಅವರನ್ನ ತಮ್ಮ ಸುಪರ್ದಿಗೆ ಪಡ್ಕೊಳ್ಳುವಂತಹ ಕೆಲಸವನ್ನ ಈಗ ಪೊಲೀಸರು ಮಾಡ್ಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಸಿಐಡಿ ಅಧಿಕಾರಿಗಳಿಗೆ ವಿಮಾನ ನಿಲ್ದಾಣದ ಒಳಗಡೆ ಹೋಗೋದಕ್ಕೆ ಅವಕಾಶ ಇರೋದಿಲ್ಲ. ಆ ಸಂದರ್ಭದಲ್ಲಿ ಸ್ಥಳೀಯ ಪೊಲೀಸರು ಹೋಗಿ ಒಳಗಡೆ ಹೋಗ್ತಾರೆ. ಅಲ್ಲಿಂದ ಅವ್ರನ್ನ ಕರ್ಕೊಂಡು ಬಂದು ಹೊರಗಡೆಗೆ ಬಸವರಾಜು ಅವರಿಗೆ ಹಸ್ತಾಂತರವನ್ನ ಸಿಐಡಿ ಪೊಲೀಸರಿಗೆ ಮಾಡ್ತಾರೆ. ಇದು ಪ್ರಕ್ರಿಯೆ. ಈಗ ಸದ್ಯ ಆ ಪ್ರಕ್ರಿಯೆ ಬೆಂಗಳೂರಿನ ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ನಡೀತಾ ಇದೆ. ಆ ಮೂಲಕವಾಗಿ ಭೈರತಿ ಬಸವರಾಜ್ ಅವರು A5 ಆರೋಪಿ ಅಂದ್ರೆ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವರು ಕೊಲೆ ಆಗಿರುವಂತಹ ವ್ಯಕ್ತಿಯ ಸಾವಿಗೆ ಕುಮ್ಮಕ್ಕನ್ನ ಕೊಟ್ಟಿದ್ರು, ಸಪೋರ್ಟ್ ಅನ್ನ ಕೊಟ್ಟಿದ್ರು. ಜಗದೀಶ್ ಅಂದ್ರೆ A1 ಆರೋಪಿ ಏನಿದ್ದಾನೆ ಕೊಲೆ ಮಾಡಿರುವಂತಹ ವ್ಯಕ್ತಿ, ಆ ವ್ಯಕ್ತಿಗೆ ಮತ್ತೆ ಬಸವರಾಜುಗೆ ಇಬ್ಬರಿಗೂ ಸಹ ಸಂಪರ್ಕ ಇದೆ ಅನ್ನುವಂತಹ ವಿಚಾರವನ್ನ ಇಲ್ಲಿ ಉಲ್ಲೇಖಿಸಲಾಗಿದೆ. ಆ ಕಾರಣಕ್ಕಾಗಿ A5 ಆರೋಪಿಯಾಗಿ ಈಗ ಭೈರತಿ ಬಸವರಾಜು ಅವರು ಈ ಒಂದು ಪ್ರಕರಣದಲ್ಲಿ ಆರೋಪಿಯಾಗಿದ್ದಾರೆ. ಇದರ ಹಿನ್ನೆಲೆ ಮತ್ತೊಂದು ಹೇಳೋದಾದ್ರೆ ಭೈರತಿ ಬಸವರಾಜ್ ಅವರಿಗೆ ಯಾಕೆ, ಯಾವ ಕಾರಣಕ್ಕಾಗಿ ಲಿಂಕ್ ಸಿಕ್ತು ಜಗದೀಶ್ A1 ಆರೋಪಿಗೂ ಮತ್ತೆ ಭೈರತಿ ಅವರಿಗೂ ಅಂತಂದ್ರೆ, ಈ ಹಿಂದೆ ಭೈರತಿ ಬಸವರಾಜ್ ಜೊತೆಗೆ ಇರುವಂತಹ ಹಲವು ಫೋಟೋಗಳು, ಜಗದೀಶ್ ಜೊತೆಗೆ ನಿಂತುಕೊಂಡಿರುವಂತಹ ಹಲವು ಫೋಟೋಗಳು, ಭೈರತಿ ಬಸವರಾಜ್ ಜೊತೆಗೆ ಇರುವಂತಹ ಫೋಟೋಗಳು ಅವು ಹೊರಗಡೆ ಬರುತ್ತೆ. ಅದಾದ ಮೇಲೆ ಇವ್ಯಾವುದೂ ಸಹ ಲಿಂಕ್ ಆಗೋದಿಲ್ಲ. ಆದರೆ ಯಾವಾಗ ಕುಂಭಮೇಳ ನಡೀತಾ ಇರುತ್ತಲ್ಲ, ಕುಂಭಮೇಳ ನಡೆಯುವಂತಹ ಸಂದರ್ಭದಲ್ಲಿ
ಒಂದೇ PNRನಲ್ಲಿ ಅಂದರೆ ಭೈರತಿ ಬಸವರಾಜ್ ಜೊತೆಗೆ ಜಗದೀಶ್ ಇನ್ನೂ 4 ಜನ ಒಟ್ಟು ಒಂದು PNRನಲ್ಲಿ 6 ಜನ ಆರೋಪಿಗಳು ಪ್ರಯಾಣ ಮಾಡಿರುವಂತಹ ವಿಚಾರ ಗೊತ್ತಾಗುತ್ತೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಭೈರತಿ ಬಸವರಾಜ್ಗೆ ಲಿಂಕ್ ಇದೆ ಅನ್ನುವಂತಹ ಕಾರಣಕ್ಕಾಗಿ ಅವರನ್ನು ಸಹ ಇಲ್ಲಿ ಆರೋಪಿಯನ್ನ ಮಾಡಲಾಗಿದೆ. ಸದ್ಯ ಈಗ ಏರ್ಪೋರ್ಟ್ನಲ್ಲಿ ಫಾರ್ಮಾಲಿಟೀಸ್ ಏನಿದಾವಲ್ಲ ಆ ಫಾರ್ಮಾಲಿಟೀಸ್ ಅನ್ನ ಮುಗಿಸ್ಕೊಂಡು CIDಗೆ ಹಸ್ತಾಂತರವನ್ನು ಮಾಡಲಾಗಿದೆ. ಬಸವರಾಜು ಅವರಿಗೆ ಕೆಂಪೇಗೌಡ ಟರ್ಮಿನಲ್ 1ರಲ್ಲಿ ಭೈರತಿ ಬಸವರಾಜುವನ್ನ ಪೊಲೀಸರು ಈಗ ವಶಕ್ಕೆ ಪಡ್ಕೊಂಡಿದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಭೈರತಿ ಬಸವರಾಜು ಅವರನ್ನ ವಶಕ್ಕೆ ಪಡ್ಕೊಂಡಿರುವಂತಹ ACP ಹರ್ಷ, ನೀವು ಏರ್ಪೋರ್ಟ್ನ ಮುಂಭಾಗದಲ್ಲಿರುವಂತಹ ದೃಶ್ಯಾವಳಿಗಳನ್ನ ನ್ಯೂಸ್ ಫಸ್ಟ್ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ದೀರಾ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ಪ್ರತಿನಿಧಿ ಸಂದೇಶ್ ಕೊಡ್ತಾರೆ. ಸಂದೇಶ್, ಈಗಾಗಲೇ ಭೈರತಿ ಬಸವರಾಜ್ ಅವರನ್ನ ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸರು, ತದನಂತರ CID ಅಧಿಕಾರಿಗಳಿಗೆ ಹಸ್ತಾಂತರವನ್ನ ಮಾಡಿದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಈಗ ಮುಂದಿನ ಪ್ರೊಸೀಜರ್ಸ್ಗಳು ಏನು ಅಂತ? ಜಗದೀಶ್, ಈಗ ತಾನೇ ವಶಕ್ಕೆ ಪಡೆದಿರೋದ್ರಿಂದ ಮುಂದಿನ ಹಂತದಲ್ಲಿ ದೇವನಹಳ್ಳಿ ACP ಹರ್ಷ ಅವರಿಂದ ಮೊದಲಿಗೆ ವಶಕ್ಕೆ ಪಡೆದುಕೊಳ್ಳಲಾಗುತ್ತೆ. ಅಂದ್ರೆ ಈಗ ಒಳಗಡೆ ಇಂಡಿಗೋ ವಿಮಾನದಲ್ಲಿ ಅಂದ್ರೆ ಅಹಮದಾಬಾದ್ನ 6E863 ಒಂದು ವಿಮಾನದಲ್ಲಿ ಬಂದಂತ ಸಂದರ್ಭದಲ್ಲಿ ನೇರವಾಗಿ ದೇವನಹಳ್ಳಿ ACP ಹರ್ಷ ಅವರು ಒಳಗಡೆ ಹೋಗಿ ಅವರನ್ನ ವಶಕ್ಕೆ ಪಡೆದಿದ್ದಾರೆ. ಮುಂದಿನ ಹಂತದಲ್ಲಿ ಅವರನ್ನ SIT ಅಧಿಕಾರಿಗಳಿಗೆ ಹಸ್ತಾಂತರ ಮಾಡ್ತಾರೆ. ಬಿಕಾಸ್ SITಯಲ್ಲಿ ಕೇಸ್ ಇರೋದ್ರಿಂದ SIT ಅಧಿಕಾರಿಗಳೇ ತನಿಖೆ ನಡೆಸ್ತಾ ಇರೋದ್ರಿಂದ ಈಗ ಸದ್ಯ ಅವರನ್ನ ವಶಕ್ಕೆ ಪಡೆದು ಅದಾದ ನಂತರ SIT ಅಧಿಕಾರಿಗಳಿಗೆ ಅವರನ್ನ ಸರೆಂಡರ್ ಮಾಡಿಸ್ತಾರೆ. ಅದಾದ ಬಳಿಕ ಅಂದ್ರೆ ಮೊದಲಿಗೆ ವಶಕ್ಕೆ ಪಡೆದು ಅವರ ಒಂದು ತೆಕ್ಕೆಗೆ ನೀಡ್ತಾರೆ. ಅದಾದ ನಂತರ ಭೈರತಿ ಬಸವರಾಜನ ನೇರವಾಗಿ CID ಕಚೇರಿಗೆ ಕರ್ಕೊಂಡು ಬರಲಾಗುತ್ತೆ. ಅಂದ್ರೆ ಮೊದಲಿಗೆ CID ಕಚೇರಿಗೆ ಕರ್ಕೊಂಡು ಬಂದು ಪ್ರಾಥಮಿಕ ವಿಚಾರಣೆಯನ್ನಾದ್ರೂ ಮಾಡ್ಬೋದು, ಅಥವಾ ಮೊದಲಿಗೆ ಮೆಡಿಕಲ್ಗೆ ಕರ್ಕೊಂಡು ಹೋಗಿ ಅದಾದ ನಂತರ ಕರ್ಕೊಂಡ್ ಬಂದು ವಿಚಾರಣೆಯನ್ನಾದ್ರೂ ಮಾಡ್ಬೋದು. ಆದ್ರೆ ಈಗ ಬೇಸಿಕ್ ಆಗಿ ಪ್ರಾಥಮಿಕ ಹಂತದ ವಿಚಾರಣೆಯನ್ನ ಮಾಡ್ಬೇಕಾಗತ್ತೆ. ಯಾಕಂದ್ರೆ ನಾಳೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಅವರನ್ನ ಹಾಜರುಪಡಿಸುವಂತ ಅವಶ್ಯಕತೆ ಇರೋದ್ರಿಂದ ನಾಳೆ ಹಾಜರುಪಡಿಸಿದಂತ ಸಂದರ್ಭದಲ್ಲಿ ರಿಮ್ಯಾಂಡ್ ಅರ್ಜಿಯನ್ನ ತಯಾರು ಮಾಡ್ಬೇಕಾಗತ್ತೆ. ಅಂದ್ರೆ ಯಾವ ಕಾರಣಕ್ಕಾಗಿ ನಾವು ಅರೆಸ್ಟ್ ಮಾಡಿದ್ದೀವಿ, ಜೊತೆಗೆ ನಮ್ಗೆ ಇವರು ಕಸ್ಟಡಿಗೆ ಬೇಕೋ ಬೇಡವೋ ಅನ್ನೋದ್ರ ಕುರಿತಂತೆ ಮಾಹಿತಿಯನ್ನ ಆ ರಿಮ್ಯಾಂಡ್ ಅರ್ಜಿಯಲ್ಲಿ ಮೆನ್ಷನ್ ಮಾಡ್ಬೇಕಾಗತ್ತೆ. ಆ ಕಾರಣಕ್ಕಾಗಿ ಸದ್ಯ ಪ್ರಾಥಮಿಕ ಹಂತದ ವಿಚಾರಣೆಯನ್ನ ಮಾಡ್ಬೇಕಾಗುತ್ತೆ. ಹಾಗಾಗಿ ಈಗ ಸದ್ಯ SIT ಅಧಿಕಾರಿಗಳು ಅಲ್ಲಿಂದ ಕರೆದುಕೊಂಡು ಬಂದು ಪ್ರಾಥಮಿಕ ಹಂತದ ವಿಚಾರಣೆಯನ್ನ ಮಾಡಿ ಭೈರತಿ ಬಸವರಾಜ್ ಅವರ ಪಾತ್ರ ಏನು, ಜೊತೆಗೆ ಅರೆಸ್ಟ್ ಮಾಡುವಂತ ಸಂದರ್ಭದಲ್ಲಿ ಗ್ರೌಂಡ್ಸ್ ಆಫ್ ಅರೆಸ್ಟ್ ಅನ್ನ ಅವರಿಗೆ ತಿಳಿಸಿ ಅದಾದ ನಂತರ ಪ್ರಾಥಮಿಕ ಹಂತದ ವಿಚಾರಣೆಯನ್ನ ಮಾಡ್ತಾರೆ. ವಿಚಾರಣೆ ಮಾಡಿದ ಬಳಿಕ ಅವ್ರು ಏನೆಲ್ಲ ಮಾಹಿತಿಯನ್ನ ಕೊಡ್ತಾರೆ ಆ ಮಾಹಿತಿಯನ್ನ ರಿಮ್ಯಾಂಡ್ ಅರ್ಜಿಯಲ್ಲಿ ಮೆನ್ಷನ್ ಮಾಡಿ ಇವರನ್ನ ಯಾಕೆ ಅರೆಸ್ಟ್ ಮಾಡಿದೀವಿ, ಜೊತೆಗೆ ಇವರು ನಮ್ಮ ಕಸ್ಟಡಿಗೆ ಯಾವ ಕಾರಣಕ್ಕಾಗಿ ಬೇಕು, ಇವೆಲ್ಲವನ್ನು ಕೂಡ ರಿಮ್ಯಾಂಡ್ ಅರ್ಜಿಯಲ್ಲಿ ಮೆನ್ಷನ್ ಮಾಡಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಭೈರತಿ ಬಸವರಾಜ್ ಅವರನ್ನ ಅಲ್ಲಿ ಏನು ಪ್ರೆಸೆಂಟ್ ಮಾಡಿ ಅದಾದ ನಂತರ ರಿಮ್ಯಾಂಡ್ ಅರ್ಜಿಯನ್ನ ಕೂಡ ಕೊಟ್ಟು ಮತ್ತೆ ಕಸ್ಟಡಿಗೆ ಪಡೆಯೋದಕ್ಕೆ ಈಗಾಗಲೇ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಆದ್ರೆ ಈಗ ಪ್ರಾಥಮಿಕ ಹಂತ ಆಗಿರೋದ್ರಿಂದ ಈಗ ಸದ್ಯ ದೇವನಹಳ್ಳಿ ACP ಹರ್ಷ ಅವರು ಏನು ವಶಕ್ಕೆ ಪಡೆದ ನಂತರ SIT ಅಧಿಕಾರಿಗಳಿಗೆ ಅವರನ್ನ ಹಸ್ತಾಂತರ ಮಾಡ್ತಾರೆ. ಅದಾದ ನಂತರ CID ಕಚೇರಿಗೆ ಅವರನ್ನ ಕರೆತಂದು ವಿಚಾರಣೆಯನ್ನ ಮಾಡ್ಲಿದ್ದಾರೆ. ಜಗದೀಶ್, ಸಂದೇಶ್, ಇಲ್ಲಿ ಗಮನಿಸಬೇಕಾಗಿರೋದೇನು ಅಂದ್ರೆ ಯಾವಾಗ ಫೆಬ್ರವರಿ 2ನೇ ತಾರೀಕು ಹೈಕೋರ್ಟ್ನಲ್ಲಿ ನಿರೀಕ್ಷಣಾ ಅರ್ಜಿ ಜಾಮೀನು ವಜಾ ಆಗುತ್ತೆ, ಅದಾದ್ಮೇಲೆ ಇಲ್ಲಿಯವರೆಗೂ ಸಹ ಅವರು ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ನಿಸುವಂತಹ ಕೆಲಸವನ್ನ ಮಾಡ್ತಾರೆ. ಅಂದ್ರೆ ಯಾವುದೇ ಕಾರಣಕ್ಕೂ ಸಹ ಸಿಗೋದಿಲ್ಲ. ಲುಕೌಟ್ ನೋಟಿಸ್ ಸಹ ಇವ್ರ ಮೇಲೆ ಜಾರಿ ಮಾಡಲಾಗಿರುತ್ತೆ. ಈಗ ಬಂದಿರುವಂತಹ ಕಾರಣಕ್ಕಾಗಿ ಕೋರ್ಟ್ನಲ್ಲಿ ನಾಳೆ ಮೆನ್ಷನ್ ಮಾಡುವಂತಹ ಸಂದರ್ಭದಲ್ಲಿ ಇದು ಬಹಳಷ್ಟು ಪ್ರಮುಖವಾದಂತಹ ವಿಚಾರ ಆಗುತ್ತಾ ಅಂತ? ಜಗದೀಶ್, ಖಂಡಿತವಾಗ್ಲು. ಯಾಕಂದ್ರೆ ಇದೊಂದು ಕ್ರಿಮಿನಲ್ ಅಫೆನ್ಸ್ ಆಗಿರೋದ್ರಿಂದ ಇದರಲ್ಲಿ ಜಾಮೀನು ಅರ್ಜಿಯನ್ನ ಸಲ್ಲಿಸೋದಕ್ಕಾಗ್ಲಿ ಅಥವಾ ಇಲ್ಲಿ ಅರೆಸ್ಟ್ ಪ್ರೊಸೀಜರ್ಗಳನ್ನ ಅಲ್ಲಗಳೆಯೋದಕ್ಕಾಗೋದಿಲ್ಲ. ಆದ್ರೆ ಇಲ್ಲಿಯವರೆಗೂ ಕೂಡ ಅವರು ಪೊಲೀಸರ ಕೈಗೆ ಸಿಗದೆ ಅಬ್ಸ್ಕ್ಯಾಂಡ್ ಆಗಿರುವಂತದ್ದೇನಿದೆ ಇದು SIT ಅಧಿಕಾರಿಗಳಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಯಾಕಂದ್ರೆ ಭೈರತಿ ಬಸವರಾಜ್ ಮೇಲೆ ಕೇಸ್ ದಾಖಲಾದ ದಿನದಿಂದಲೂ ಕೂಡ ಒಂದು ಬಾರಿ ಮಾತ್ರ ಪುಲ್ಕೇಶಿ ನಗರ ಪೊಲೀಸ್ ಠಾಣೆಗೆ ಹಾಜರಾಗಿದ್ರೆ ಹೊರತು ಅದಾದ ನಂತರ SIT ಅಧಿಕಾರಿಗಳ ಮುಂದೆ ಯಾವತ್ತೂ ಕೂಡ ಹಾಜರಾಗಿಲ್ಲ. ಹಾಗಾಗಿ SIT ಅಧಿಕಾರಿಗಳಿಗೆ ವಿಚಾರಣೆ ಮಾಡುವಂತ ಅವಶ್ಯಕತೆ ಇರೋದ್ರಿಂದ ಮುಂದಿನ ಹಂತದಲ್ಲಿ SIT ಅಧಿಕಾರಿಗಳು ನಮ್ಮ ವಿಚಾರಣೆಗೆ ಭೈರತಿ ಬಸವರಾಜ್ ಅವರು ಸಿಕ್ಕಿಲ್ಲ, ಜೊತೆಗೆ ನಾವು ನೋಟಿಸ್ ಕೊಟ್ಟರು ಕೂಡ ವಿಚಾರಣೆಗಾಗಿ ಅವರು ಅಬ್ಸ್ಕ್ಯಾಂಡ್ ಆಗಿ ಅಡ್ಡಾಡ್ತಾ ಇದ್ದಾರೆ. ಹಾಗಾಗಿ ಅವರನ್ನ ನಮ್ಮ ಕಸ್ಟಡಿಗೆ ಕೊಡಿ ಅಂತ ಕೇಳುವಂತ ಸಾಧ್ಯತೆಗಳು ದಟ್ಟವಾಗಿದೆ. ಯಾಕಂದ್ರೆ ಆ ರಿಮ್ಯಾಂಡ್ ಅರ್ಜಿಯಲ್ಲಿ ಸ್ಪೆಸಿಫಿಕ್ ಆಗಿ ಇದನ್ನು ಕೂಡ ಮೆನ್ಷನ್ ಮಾಡ್ತಾರೆ. ಯಾಕಂದ್ರೆ ಭೈರತಿ ಬಸವರಾಜ್ ಅವರ ವಿಚಾರಣೆಯನ್ನ ಮೊದಲನೇ ದಿನದಿಂದಲೂ ಕೂಡ ನಾವು ಮಾಡಿಲ್ಲ, ಜೊತೆಗೆ ನಮಗೆ ಸಾಕಷ್ಟು ಸಾಕ್ಷ್ಯಗಳು ಲಭ್ಯವಾಗಿದೆ. ಆ ಸಾಕ್ಷ್ಯಗಳು ಸಿಕ್ಕಂತ ಹಿನ್ನೆಲೆಯಲ್ಲೇ ಇವರ ನಿರೀಕ್ಷಣಾ ಜಾಮೀನಿನ ವಜಕ್ಕಾಗಿ ನಾವು ಕೋರ್ಟ್ ಮೊರೆಯನ್ನ ಹೋಗಿತ್ತು. ಹಾಗಾಗಿ ಅವರನ್ನ ನಮ್ಮ ಕಸ್ಟಡಿಗೆ ಕೊಡಿ ಅಂತ ಮೆನ್ಷನ್ ಮಾಡಿ ಆ ರಿಮ್ಯಾಂಡ್ ಅರ್ಜಿಯಲ್ಲಿ ಮೆನ್ಷನ್ ಮಾಡಿ ಕೋರ್ಟ್ಗೆ ಹಾಜರುಪಡಿಸುವಂತ ಸಾಧ್ಯತೆಗಳು ದಟ್ಟವಾಗಿದೆ. ಜಗದೀಶ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.